ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮೊಂದು ಕರೆಂಟ್ ಅಫೇರ್ ಸೀರೀಸ್ ಇದೆ, ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಏಪ್ರಿಲ್ 25, 26 ಮತ್ತು 27 ಸುದ್ದಿಲಿದ್ದಂತ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತು ಏನೆಲ್ಲ ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಸಾರ್ಕ್, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಮಾಡ್ಕೊಂಡಿರುವಂತಹ ಒಂದು ಅಸೋಸಿಯೇಷನ್ ಯಾರು ಸೌತ್ ಏಷ್ಯನ್ ಕಂಟ್ರೀಸ್ ಗಳು ಮಾಡ್ಕೊಂಡಿರುವಂತದ್ದು. ಸೊ ಇದೇನ್ ಮಾಡಿದೆ ಅಂತಂದ್ರೆ, ಒಂದು ಕರೆನ್ಸಿ ಸ್ವಾಪ್ ಫ್ರೇಮ್ವರ್ಕ್ ಅಂತ ತಂದಿದೆ. ಕರೆನ್ಸಿ ಸ್ವಾಪ್ ಫ್ರೇಮ್ವರ್ಕ್ ಅಂತ ಈ ಫ್ರೇಮ್ವರ್ಕ್ ಅಂಡರ್ ಅಲ್ಲಿ ಈಗ ಇಂಡಿಯಾ ಏನ್ ಮಾಡಿದೆ ಅಂತಂದ್ರೆ, ಮಾಲ್ಡೀವ್ಸ್ಗೆ 3,000 ಕೋಟಿಯಷ್ಟು ಸ್ಯಾಂಕ್ಷನ್ ಮಾಡಿದೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್. ಸ್ವಲ್ಪ ಕರೆನ್ಸಿ ಸ್ವಾಪ್ ಫ್ರೇಮ್ವರ್ಕ್ ಅಂದ್ರೆ ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಒಂದು ಕರ್ನಾಟಕದಲ್ಲಿ ಒಂದು ವರ್ಷದಿಂದ ಸುದ್ದಿ ಏನಂತಂದ್ರೆ, ವಿತ್ ಇನ್ SC ಇಂಟರ್ನಲ್ ರಿಸರ್ವೇಶನ್ ಹೇಗೆ ಡಿವೈಡ್ ಮಾಡಬೇಕು ಅನ್ನೋ ಒಂದು ವಿಚಾರ ಇತ್ತು. ಸೊ ಈಗ ಅದು ಫೈನಲೈಸ್ ಆಗಿದೆ, ಫೋಟೋ ಫೈನಲೈಸ್ ಆಗಿದೆ. ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಶೇರ್ ಮಾಡಿದ್ದಾರೆ ಮತ್ತೆ ಅದರ ಹಿಸ್ಟ್ರಿ ಏನು, ಇದನ್ನ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ. ನಂತರ ಬಂದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಥವಾ SCO ಅಂತ ಏನ್ ಹೇಳ್ತೀವಲ್ಲ, ಸೊ ಇದರ ಒಂದು ಡಿಫೆನ್ಸ್ ಮಿನಿಸ್ಟರ್ ಲೆವೆಲ್ ಮೀಟಿಂಗ್ ಬಿಸ್ಕೆಕ್ ಅಲ್ಲಿ ನಡೆದಿರುವಂತದ್ದು. ಸೊ ಅದನ್ನ ಈಗ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸುದ್ದಿ ನಡೆದಿದೆ, ಇದನ್ನ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಪೇಮೆಂಟ್ ಬ್ಯಾಂಕ್ಸ್, ಇನ್ನು ಸ್ಪೆಸಿಫಿಕಲಿ ಹೇಳ್ಬೇಕು ಅಂತಂದ್ರೆ ಒನ್ ಪೇಮೆಂಟ್ ಬ್ಯಾಂಕ್ ಅಥವಾ ಒನ್ ಆಫ್ ದ ಪೇಮೆಂಟ್ ಬ್ಯಾಂಕ್ಸ್ ಯಾವುದು ಅಂತಂದ್ರೆ ಪೇಟಿಎಂ ಈಗ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇದು ಪೇಟಿಎಂ ಬ್ಯಾಂಕ್ ಪೇಮೆಂಟ್ ಬ್ಯಾಂಕ್ ಆಗಿ ಕಂಟಿನ್ಯೂ ಮಾಡಕ್ ಆಗಲ್ಲ ಅಂತ ಹೇಳಿ ಯಾರು ಮಾಡ್ತಾ ಇರುವಂತದ್ದು, RBI ಮಾಡ್ತಿರುವಂತದ್ದು. ಇದನ್ನ ಯಾಕೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಒಂದು ಕರ್ನಾಟಕದಲ್ಲಿ ಒಂದು ಹೊಸ ಸ್ಕೀಮ್ ತಂದಿದ್ದಾರೆ, ನನ್ನ ಗುರುತು ಅಂತ ಹೇಳಿ. SC/ST ಕಮ್ಯುನಿಟಿಗೆ ವೆಲ್ಫೇರ್ ಸ್ಕೀಮ್ಸ್ ಗಳು ರೀಚ್ ಆಗಬೇಕು ಅಂತಂದಾಗ ಅವರ ಐಡೆಂಟಿಟಿ ತುಂಬಾ ಮುಖ್ಯ ಆಗುತ್ತೆ. ಸೊ ಆ ಒಂದು ಗುರುತನ್ನ ರೆಕಗ್ನೈಸ್ ಮಾಡೋದಕ್ಕೆ ಒಂದು ಡಿಜಿಟಲ್ ಟಚ್ ಕೊಡ್ತಾ ಇದ್ದಾರೆ. ಅದೇನು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ನಿಮೋನಿಯಾ. ಈಗ ನವಜಾತ ಶಿಶುಗಳಲ್ಲಿ ಏನು ಒಂದು ಮೇಜರ್ ಆಗಿ ಸಾವುಗಳಾಗ್ತಾ ಇದೆ, ಅದಕ್ಕೆ ಮುಖ್ಯವಾದ ಕಾರಣ ಬಂದು ಈ ನಿಮೋನಿಯಾ ಅಂತೇಳಿ ಹೇಳ್ತಾ ಇರೋಂಥದ್ದು. ನಿಮೋನಿಯಾ ಅಂತ ಹೇಳ್ತಾ ಇರೋಂಥದ್ದು ಯಾರು, ಕರ್ನಾಟಕದ ಎಕನಾಮಿಕ್ ಸರ್ವೆ ಹೇಳ್ತಾ ಇರೋಂಥದ್ದು. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಆರ್ಟಿಕಲ್ಗಳನ್ನ ತಗೊಂಡು ಇದಕ್ಕೆ ಸಂಬಂಧಪಟ್ಟಂತ MCQಗಳನ್ನ ಸಾಲ್ವ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೋಗೋಣ ಬನ್ನಿ. ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯಾ ಅಪ್ರೂವ್ಸ್ 3,000 crore ಫಾರ್ ಮಾಲ್ಡೀವ್ಸ್ ಅಂಡರ್ ಸಾರ್ಕ್ ಕರೆನ್ಸಿ ಸ್ವಾಪ್. ಸಾರ್ಕ್ನ ಕರೆನ್ಸಿ ಸ್ವಾಪ್ ಅಗ್ರಿಮೆಂಟ್ ಅಥವಾ ಫ್ರೇಮ್ವರ್ಕ್ ಏನಿದೆ ಅದರ ಅಂಡರ್ ಅಲ್ಲಿ ಇಂಡಿಯಾ ಏನ್ ಮಾಡಿದೆ ಅಂತಂದ್ರೆ 3,000 ಕೋಟಿಗಳಷ್ಟು ಮಾಲ್ಡೀವ್ಸ್ಗೆ ಸ್ಯಾಂಕ್ಷನ್ ಮಾಡಿದೆ. ಈಗ ಒಂದು ಕರೆನ್ಸಿ ಸ್ವಾಪ್ ಅಗ್ರಿಮೆಂಟ್ ಅಂದ್ರೆ ಏನು, ಅದೇ ನೀಡ್ ಏನಿತ್ತು ಏನಂತಂದ್ರೆ, ಯೂಶಲಿ ನಾವು ಇಂಟರ್ನ್ಯಾಷನಲಿ ಸ್ಟ್ರಾಂಗ್ ಇರುವಂತಹ ಕರೆನ್ಸಿಗಳು, ಈವನ್ ಫಾರ್ ಎಕ್ಸಾಂಪಲ್ IMF ಅಂತ ತಗೊಂಡ್ರು ಬ್ಯಾಸ್ಕೆಟ್ ಆಫ್ ಕರೆನ್ಸೀಸ್ ಬರುತ್ತೆ. ಅಲ್ಲಿ ನಾವು ಡಾಮಿನೇಟ್ ಆಗಿ ನೋಡುವಂಥದ್ದು ಯಾವುದು, ಈಗ ಫಾರ್ ಎಕ್ಸಾಂಪಲ್ US ಡಾಲರ್ ಆಗ್ಬೋದು, ಅಥವಾ ಜಪಾನ್ ಯೆನ್ ಆಗ್ಬೋದು, ಅಥವಾ ರೆಡ್ಮಿಟ್ ಆಗ್ಬೋದು. ಈ ರೀತಿಯಾಗಿ ಕೆಲವೊಂದು ಕಂಟ್ರಿಗಳ ಸ್ಟ್ರಾಂಗ್ ಎಕಾನಮಿ ಇರುವಂತಹ ಯಾವ ಕಂಟ್ರಿಗಳು ಇರುತ್ತೆ, ಸೊ ಅದ್ರಗಳ ಒಂದು ಕರೆನ್ಸಿನ ನೋಡ್ತಾ ಹೋಗ್ತೀವಿ. ಅದೇ ರೀತಿಯಲ್ಲಿ ಫಾರ್ ಎಕ್ಸಾಂಪಲ್ ಡಾಲರ್ ಅಂತ ಹೇಳಿದೆ, ಡಾಲರ್ ಈಗ ಎಕ್ಸ್ಪೋರ್ಟ್ ಏನಾದ್ರೂ ಒಂದು ಇಂಪೋರ್ಟ್ ಮಾಡ್ಕೋತೀವಿ ಅಂತಂದ್ರೆ ಯೂಶಲಿ ಡಾಲರ್ ಅಲ್ಲೇ ಪೇ ಮಾಡ್ತಾ ಹೋಗ್ತೀವಿ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಈ ಡಾಲರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ನಾವು ಅದನ್ನ ಡಾಲರ್ ಅಲ್ಲೇ ರೀಪೇ ಮಾಡಬೇಕು ಅಂತ ಹೇಳಿ. ಸೊ ಡಾಲರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಯ್ತು ಅಂತಂದ್ರೆ ಇದ್ರ ಬೆಲೆ ಏರ್ತಾನೆ ಹೋಗುತ್ತೆ. ಸೊ ಹಾಗಾಗಿ ಇದು ಅಪ್ರಿಶಿಯೇಟ್ ಆಗ್ತಾ ಹೋಗುತ್ತೆ. ಬಟ್ ಅದನ್ನ ಎಕ್ಸ್ಚೇಂಜ್ ರೇಟಿಗೆ ನಾವು ಕೇಳ್ತಾ ಇರ್ತೀವಲ್ಲ, ನಮ್ಮ ರುಪಿ ಏನಿದೆ ಅದರ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ, ಅಥವಾ ಇದರ ಬೆಲೆ ಡಿಪ್ರಿಶಿಯೇಟ್ ಆಗ್ತಾನೆ ಹೋಗುತ್ತೆ. ಸೊ ಹಾಗಾಗಿ ಇದು ನಮಗೆ ಅಂತಲ್ಲ, ಈವನ್ ಸೌತ್ ಏಷ್ಯನ್ ಕಂಟ್ರಿಗಳಲ್ಲಿ ಕೆಲವೊಂದು ಕಂಟ್ರಿಗಳಿಗೆ ಆಗ್ತಾ ಇರುವಂತಹ ಒಂದು ವಿಚಾರ. ಸೊ ಇದನ್ನೆಲ್ಲ ತಪ್ಪಿಸ್ಬೇಕು ಅಂದ್ರೆ ಏನ್ ಮಾಡ್ಬೋದು, ಈ ಒಂದು ಡಾಲರ್ನ ಬೈಪಾಸ್ ಮಾಡುವಂತದ್ದು. ಅದು ಹೇಗೆ, ಫಾರ್ ಎಕ್ಸಾಂಪಲ್ ಇವಾಗ ಮಾಲ್ಡೀವ್ಸ್ಗೆ ಈಗ 3,000 ಕೋಟಿ ಬೇಕಿದೆ ಎಮರ್ಜೆನ್ಸಿಗೆ ಅಂತೇಳಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಏನೋ ಕ್ರೈಸಿಸ್ ಆಗ್ತಾ ಇದೆ. ಸೊ ಅದನ್ನ ತಪ್ಪಿಸ್ಬೇಕು. ಸೊ ಅದನ್ನ ಏನ್ ಮಾಡ್ಬೋದು, ನಾವೇನ್ ಮಾಡ್ಬೋದು ಅಂತಂದ್ರೆ, ಇವ್ರು ಏನ್ ಮಾಡ್ತಾರೆ, ಅವರ ಒಂದು ರುಪಿ, ಮಾಲ್ಡೀವ್ಸ್ ರುಪಿ ಏನಿರುತ್ತೆ ಅದರಷ್ಟು ದುಡ್ಡು, ಈಗ ಫಾರ್ ಎಕ್ಸಾಂಪಲ್ 3,000 ಕೋಟಿ ಅಂತ ಹೇಳಿದೆ, ಅದನ್ನ ತಂದು ಇಡುವಂತದ್ದು. ನಾವೇನ್ ಮಾಡ್ತೀವಿ, ಈ ಒಂದನ್ನ ಎಕ್ಸ್ಚೇಂಜ್ ಇಟ್ಕೋತೀವಿ. ಅವರ ಒಂದು ಮಾಲ್ಡೀವ್ಸ್ ನ ರುಪಿ ಏನಿದೆ ಅದನ್ನ ಇಟ್ಕೊಂಡು ನಾವು $3,000 ಅಷ್ಟೇನೆ, 3,000 ರೂಪಿ ಇರೋಷ್ಟೇನೆ ಡಾಲರ್ನ ಕೊಡ್ತೀವಿ. ಈ ಡಾಲರ್ನ ಅವ್ರು ಬಳಸ್ಕೊಂಡು ಯಾವಾಗ ಅವರ ಒಂದು ಎಕಾನಮಿ ಸ್ಟೆಬಿಲಿಟಿ ಆಗುತ್ತೆ, ಸೊ ಅವ್ರೇನ್ ಮಾಡ್ಬೋದು, ಅಷ್ಟು ಡಾಲರ್ನ ರಿಟರ್ನ್ ಮಾಡಿ ಅವ್ರದೇ ಆದಂತ 3,000 ರೂಪಾಯಿ ಏನಿತ್ತು ಅದನ್ನ ವಾಪಸ್ ತಗೊಂಡು ಹೋಗ್ಬೋದು. ಸೊ ಇದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ವಿ. ಇದರಿಂದ ಏನಾಯ್ತು, ಎಕ್ಸ್ಟರ್ನಲಿ ಈ ಮಾರ್ಕೆಟ್ಗೆ ಎಂಟರ್ ಆಗುವಂತ ಡಾಲರ್ದು ತಪ್ಪಿಸ್ದಂಗಾಯ್ತು. ಅಂದ್ರೆ ಇದ್ರ ಡಿಮ್ಯಾಂಡ್ ಕಡಿಮೆ ಆಗ್ತಾ ಬಂತು. ಸೊ ಅದರಿಂದ ಏನಾಗುತ್ತೆ, ನಮ್ಮ ರೂಪಿಯ ಡಿಪ್ರಿಶಿಯೇಟ್ ಆಗುವಂಥದ್ದು ತಪ್ಪಿಸ್ದಂಗಾಗುತ್ತೆ. ಈ ರೀತಿಯಲ್ಲಿ ವಿತ್ ಇನ್ ನಮ್ಮಲ್ಲೇ ಸ್ವಾಪ್ ಮಾಡ್ಕೊಳ್ಳುವಂತ ಒಂದು ಫ್ರೇಮ್ ವರ್ಕ್ ಈ ಒಂದು ಸಾರ್ಕ್ ಕರೆನ್ಸಿ ಸ್ವಾಪ್ ಆಗುತ್ತೆ. ಸೊ ಇದ್ರ ಮೂಲಕ ನಾವೇನ್ ಮಾಡಿದ್ವಿ ಅಂತಂದ್ರೆ, ಈಗ ಮಾಲ್ಡೀವ್ಸ್ಗೆ 3,000 ಕೋಟಿಗಳಷ್ಟನ್ನ ಸ್ಯಾಂಕ್ಷನ್ ಮಾಡಿದ್ವಿ. ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, ಮತ್ತೆ ನಾನು ಹೇಳಿದೆ ಇದು ಸಾರ್ಕ್ ಅಂಡರ್ ಇರೋದ್ರಿಂದ ಸಾರ್ಕ್ ಸಂಬಂಧಪಟ್ಟ ಎಲ್ಲ ಒಂದು ಕಂಟ್ರಿಗಳನ್ನು ಇದ್ರಿಗೆ ಬೆನಿಫಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಬಹುದು, ಆಫ್ಘಾನಿಸ್ತಾನ, ಮಾಲ್ಡೀವ್ಸ್, ಭೂತಾನ್, ಇಂಡಿಯಾ, ಮಾಲ್ಡೀವ್ಸ್, ನೇಪಾಳ್, ಪಾಕಿಸ್ತಾನ್, ಶ್ರೀಲಂಕಾ, ಸಾರ್ಕ್ ಕಂಟ್ರೀಸ್ ಗಳು ಏನಿರ್ತವೆ 10 ಕಂಟ್ರಿಗಳು, 10 ಕಂಟ್ರಿಗಳಿಗೆ ಇದು ಅಪ್ಲೈ ಆಗುತ್ತೆ. ಮತ್ತೆ ಈ ಒಂದು ಅಗ್ರಿಮೆಂಟ್ ಗಳಾಗುವಂತದ್ದು ಏನಿದೆಯಲ್ಲ, ಯೂಶಲಿ ಸೆಂಟ್ರಲ್ ಬ್ಯಾಂಕ್, ಈಗ ಫಾರ್ ಎಕ್ಸಾಂಪಲ್ ನಾವು ಇಂಡಿಯಾ ಅಂತ ತಗೊಂಡ್ರೆ RBI, ಸೆಂಟ್ರಲ್ ಬ್ಯಾಂಕ್ ಗಳ ಲೆವೆಲ್ ಅಲ್ಲಿ ಆಗುತ್ತೆ. ಎಕ್ಸ್ಚೇಂಜ್ ಏನಾಗುತ್ತೆ, ಫಾರೆಕ್ಸ್ ಎಕ್ಸ್ಚೇಂಜ್ಗಳು ಅದು ಸೆಂಟ್ರಲ್ ಬ್ಯಾಂಕ್ ಲೆವೆಲ್ ಅಲ್ಲಿ ಆಗುತ್ತೆ. ಅದ್ರ ಜೊತೆಗೆ ನಾವೇನೊಂದು ಕೊಡ್ತಾ ಇದೀವಲ್ಲ, ಫಾರ್ ಎಕ್ಸಾಂಪಲ್ IMF ಇಂದ ತಗೊಂಡ್ರು ಅಂತಂದ್ರೆ ಒಂದು ಲಾಂಗ್ ಟರ್ಮ್ ಕೊಡ್ತಾರೆ, ಈ ಒಂದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ತಪ್ಪಿಸೋದಕ್ಕೆ. ಬಟ್ ಇದು ಯೂಶಲಿ ನಡೆಯುವಂಥದ್ದು ಒಂದು ಶಾರ್ಟ್ ಟರ್ಮ್ಗೆ ನಡೆಯುವಂಥದ್ದಾಗಿರುತ್ತೆ. ಶಾರ್ಟ್ ಟರ್ಮ್ ನ ಎಕ್ಸ್ಚೇಂಜ್ ರೇಟ್ ಆಗಿರುತ್ತೆ, ವಿತ್ ಇನ್ ಸಾರ್ಕ್ ಆಗ್ತಾ ಇರುವಂಥದ್ದು ನೆನ್ಪಿಟ್ಕೊಳ್ಳಿ. ಪ್ರಶ್ನೆ ಯಾವ ರೀತಿ ಬರುತ್ತೆ,
ಸಾರ್ಕ್ ಕರೆನ್ಸಿ ಸ್ವಾಪ್ ಫ್ರೇಮ್ವರ್ಕ್ ಮತ್ತು ಮಾಲ್ಡೀವ್ಸ್ಗೆ ಭಾರತ ನೆರವಿಗೆ ಸಂಬಂಧಿಸಿದ ಗೆಳೆಯ ಹೇಳಿಕೆಗಳು ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದರೆ, ಈ ಚೌಕಟ್ಟಿನ ಅಡಿಯಲ್ಲಿ ಭಾರತವು ಮಾಲ್ಡೀವ್ಸ್ಗೆ 30 ಶತಕೋಟಿ ಹಣವನ್ನು ಹಿಂಪಡೆಯಲು ಅಥವಾ ತಗೊಳ್ಳೋದಕ್ಕೆ ಅಥವಾ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ಕರೆಕ್ಟ್, 3,000 ಕೋಟಿ ಎಷ್ಟು ಕೊಟ್ಟಿದ್ವಿ. ಈ ಸೌಲಭ್ಯವನ್ನು ಅಲ್ಪಾವಧಿ ಶಾರ್ಟ್ ಟರ್ಮ್ ಕೊಡ್ತಾ ಇರುವಂತದ್ದು ವಿದೇಶಿ ವಿನಿಮಯ ದ್ರವ್ಯತೆ ಅಥವಾ ಫಾರೆಕ್ಸ್ ಲಿಕ್ವಿಡಿಟಿ ಬೆಂಬಲಕ್ಕಾಗಿ ಭಾರತ ರಿಸರ್ವ್ ಬ್ಯಾಂಕ್ ನಿರ್ವಹಿಸುತ್ತದೆ. ಅಂದ್ರೆ ಇದನ್ನ ಕೊಡ್ತಾ ಇರೋಂಥದ್ದು ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆದ್ರಿಂದ RBI ಇದನ್ನ ಮ್ಯಾನೇಜ್ ಮಾಡುವಂಥದ್ದು. ಅಥವಾ ಈಗ ನಾವು ಫಾರೆನ್ಸ್ ಅಂತ ಬಂದಾಗ ಅದು ಯಾರ ಅಂಡರ್ ಇರುತ್ತೆ, ಯಾರ ಕಸ್ಟಡಿ ಇರುತ್ತೆ, ಅಗೇನ್ RBI ಅಂಡರ್ ಇರುತ್ತೆ. ಸೊ ಹಾಗಾಗಿ ಅವರೇ ಇದನ್ನ ಡೀಲ್ ಮಾಡುವಂಥದ್ದು. ಇದು ಭಾರತ, ಮಾಲ್ಡೀವ್ಸ್, ಶ್ರೀಲಂಕಾವನ್ನು ಮಾತ್ರ ಒಳಗೊಂಡಿದೆ, ಹಾಗೇನಿಲ್ಲ, ಎಲ್ಲಾ ಕಂಟ್ರಿಗಳಿಗೂ ಬರುತ್ತೆ. ನೋಡ್ಬೋದಾಗಿರುತ್ತೆ ಈ ಒಂದು ಕಂಪ್ಲೀಟ್ ಸಾರ್ಕ್ ಕಂಟ್ರೀಸ್ಗಳು ಯಾವ ಬರ್ತಾವಲ್ಲ, ಸೊ ಎಲ್ಲದಕ್ಕೂ ಬರ್ತಾ ಹೋಗುತ್ತೆ. ಸೊ 10 ಕಂಟ್ರಿಗಳು ಏನ್ ಬರ್ತವೆ ಅದಕ್ಕೂ +2 ಅಪ್ಲೈ ಆಗುತ್ತೆ, ಬರೀ ಆ 3ಕ್ಕೆ ಅಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿರುವಂತದ್ದು. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಆರ್ಮಿ ಚೀಫ್ ಉಪೇಂದ್ರ ದಿಗ್ವೇದಿ ಅಥವಾ ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಂತ ಕರಿತೀವಿ. ಚೀಫ್ ಆಫ್ ಆರ್ಮಿ ಸ್ಟಾಫ್ ಉಪೇಂದ್ರ ದಿಗ್ವೇದಿ ಇಂಡಕ್ಟೆಡ್ ಇನ್ ಟು ದ ಇಂಟರ್ನ್ಯಾಷನಲ್ ಹಾಲ್ ಆಫ್ ಫೇಮ್. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹಾಲ್ ಆಫ್ ಫೇಮ್ ಅಂತೇಳಿ ರೆಕಗ್ನೈಸ್ ಮಾಡಿದ್ದಾರೆ ಅವ್ರನ್ನ. ಯಾರನ್ನ? ಉಪೇಂದ್ರ ದಿಗ್ವೇದಿ ಅವ್ರನ್ನ. ಯಾರು ಮಾಡಿರುವಂತದ್ದು? US ಆರ್ಮಿ ವಾರ್ ಕಾಲೇಜ್. ನೆನ್ಪಿಟ್ಕೋಬೇಕು, US ಆರ್ಮಿ ವಾರ್ ಕಾಲೇಜು. ಯಾರಾದ್ರೂ ಇಂಟರ್ನ್ಯಾಷನಲ್ ಲೆವೆಲ್, ಗ್ಲೋಬಲ್ ಲೆವೆಲ್ ಅಲ್ಲಿ ಡಿಫೆನ್ಸ್ ಅಥವಾ ಸೆಕ್ಯೂರಿಟಿ ಯಾರಾದ್ರೂ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂತಂದ್ರೆ ಅವರ ಒಂದು ಕಾಂಟ್ರಿಬ್ಯೂಷನ್ ನ ರೆಕಗ್ನೈಸ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹಾಲ್ ಆಫ್ ಫೇಮ್ ಅಂತೇಳಿ ಅದನ್ನ ಲಿಸ್ಟ್ ಮಾಡ್ತಾ ಹೋಗ್ತಾರೆ US ಆರ್ಮಿ ವಾರ್ ಕಾಲೇಜ್ ಅವರು. ಇದಕ್ಕಿಂತ ಮುಂಚೆ ಇವನ್ ಇಂಡಿಯಾದವ್ರನ್ನ ಯಾರು? VK ಸಿಂಗ್ ಮತ್ತೆ ಜನರಲ್ ವಿಕ್ರಮ್ ಸಿಂಗ್ ಏನಿದ್ರಲ್ಲ, ವಿಕ್ರಮ್ ಸಿಂಗ್ ಅವರು. ಸೊ ಅವರನ್ನು ಕೂಡ ಹಾಲ್ ಆಫ್ ಫೇಮ್ ಅಂತೇಳಿ ರೆಕಗ್ನೈಸ್ ಮಾಡಿರುವಂತದ್ದು. ನೆನ್ಪಿಟ್ಕೋಬೇಕಾಗತ್ತೆ. ಇದನ್ನ ಮಾಡುವಂಥದ್ದು US ಆರ್ಮಿ ವಾರ್ ಕಾಲೇಜ್ ಅವ್ರು ಮಾಡುವಂಥದ್ದು. ಇನ್ಫ್ಯಾಕ್ಟ್ ಈ ಉಪೇಂದ್ರ ದಿಗ್ವೇದಿ ಅವರು ಇದಾರಲ್ಲ, ಸೊ ಅವರು ಈ ಕಾಲೇಜಲ್ಲಿ ಸ್ಟಡಿ ಕೂಡ ಮಾಡಿರ್ತಾರೆ. ಅವ್ರ ಕಾಂಟ್ರಿಬ್ಯೂಷನ್ ರೆಕಗ್ನೈಸ್ ಮಾಡಿರುವಂತದ್ದಾಗಿದೆ. ಪ್ರಶ್ನೆ ಯಾವ ರೀತಿ ಬರುತ್ತೆ? ಉಪೇಂದ್ರ ದಿಗ್ವೇದಿ ಅವರಿಗೆ ಸಂಬಂಧಿಸಿದ ಕೆಳಗಣಿಕೆಗಳನ್ನು ಗಮನಿಸಿ. ಅವರು ಅಮೆರಿಕದ ಆರ್ಮಿ ವಾರ್ ಕಾಲೇಜ್ನ ಇಂಟರ್ನ್ಯಾಷನಲ್ ಹಾಲ್ ಆಫ್ ಫೇಮ್ಗೆ ಸೇರಿಸಲಾಗಿದೆ. ಕರೆಕ್ಟ್ ಆಗಿದೆ. ಈ ಗೌರವವನ್ನು ಪಡೆದ ಭಾರತೀಯ ಭೂಸೇನೆಯ 3ನೇ ಮುಖ್ಯಸ್ಥರು ಇವರಾಗಿದ್ದಾರೆ. ಹೌದು, ಇದಕ್ಕಿಂತ ಮುಂಚೆ VK ಸಿಂಗ್ ಮತ್ತೆ ವಿಕ್ರಮ್ ಸಿಂಗ್ ಇಬ್ಬರನ್ನು ಕೂಡ ಹಾಲ್ ಆಫ್ ಫೇಮ್ ಅಂತೇಳಿ ಆಡ್ ಮಾಡಿದ್ರು. ಸೊ ಈಗ ಉಪೇಂದ್ರ ದಿಗ್ವೇದಿ ಅವ್ರನ್ನ ಆಡ್ ಮಾಡಿದ್ದಾರೆ. ಸೊ ಹಾಗಾಗಿ ಇವರು 3 ಆಗ್ತಾರೆ. ಆನ್ಸರ್ ಬಂದು 1 ಮತ್ತು 2 ಕೂಡ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ರಾಜನಾಥ್ ಸಿಂಗ್ ಟು ಅಟೆಂಡ್ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಡಿಫೆನ್ಸ್ ಮಿನಿಸ್ಟರ್ ಮೀಟಿಂಗ್ ಇನ್ ಬಿಷ್ಕೇಕ್ ಎಲ್ಲಿ ಬರುವಂತದ್ದು? ಇದು ಬರುವಂತದ್ದು ಕಿರ್ಗಿಸ್ತಾನದಲ್ಲಿ ಬರುವಂತದ್ದು. ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಒಂದು ಡಿಫೆನ್ಸ್ ಸಂಬಂಧಪಟ್ಟ ಹಾಗೆ ಒಂದು ಮಿನಿಸ್ಟ್ರಿ ಲೆವೆಲ್ ಮೀಟಿಂಗ್ ನಡೀತಾ ಇದೆ. ಯಾವ್ದ್ರದ್ದು? SCO. ಸೊ ಹಾಗಾಗಿ ಅಲ್ಲಿ ಇವರು ಅಟೆಂಡ್ ಮಾಡಕ್ ಹೋಗಿದ್ದಾರೆ, ರಾಜನಾಥ್ ಸಿಂಗ್ ಅವರು. ಅದಕ್ಕೆ ಸುದ್ದಿನಲ್ಲಿ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ನಾವು SCO ಬಗ್ಗೆ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. SCO ಬಗ್ಗೆ ನೋಡೋದಾದ್ರೆ, SCO ಬಂದು ಫಸ್ಟ್ 1996 ಅಲ್ಲಿ ಶುರುವಾಗಿದ್ದು, ಫಾರ್ಮಲ್ ಆಗಿ ಎಸ್ಟಾಬ್ಲಿಷ್ ಆಗಿದ್ದು ಅಥವಾ SCO ಅಂತ ಬಂದಿದ್ದು 2001ರಲ್ಲಿ. ಅದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಶಾಂಘೈ 5 ಅಂತ ಕರಿತಿದ್ರು. ಶಾಂಘೈ 5 ಈಗ ಗೊತ್ತಾಗುತ್ತೆ. ಶಾಂಘೈ ಅಂತಂದ್ರೆ ಚೈನಾ ಸೆಂಟ್ರಿಕ್ ಆಗಿತ್ತು. ಈಗಲೂ ಕೂಡ ಇದರ ಹೆಡ್ ಕ್ವಾರ್ಟರ್ಸ್ ಏನಿದೆಯಲ್ಲ ಅದು ಬೀಜಿಂಗ್ ಅಲ್ಲೇ ಇರೋದು. ಅದರ ಒಂದು ಹೆಡ್ ಕ್ವಾರ್ಟರ್ಸ್ ಬೀಜಿಂಗ್ ಅಲ್ಲೇ ಇರುವಂತದ್ದು. ಬಟ್ ಇದರ ಒಂದು ಐಡಿಯಾ ಸ್ಟಾರ್ಟ್ ಆಗಿದ್ದು ಫಸ್ಟ್ ಶಾಂಘೈಲಿ. ಸೊ ಹಾಗಾಗಿ ಶಾಂಘೈ 5 ಅಂತ ಕರೀತಾರೆ. ಶಾಂಘೈ ಅಂತ ಹೇಳಿದ್ಮೇಲೆ ಚೈನಾ ಇರಲೇಬೇಕಾಗುತ್ತೆ. ಚೈನಾ, ರಷ್ಯಾ ಜೊತೆಗೆ ಸೆಂಟ್ರಲ್ ಏಷ್ಯಾದ 3 ಕಂಟ್ರಿಗಳು. ಯಾವುದು? ತಜಿಕಿಸ್ತಾನ್, ಕಿರ್ಗಿಸ್ತಾನ್ ಮತ್ತೆ ಕಜಕಿಸ್ತಾನ್. ಈ 5 ಕಂಟ್ರಿಗಳು ಸೇರಿ ಫಸ್ಟ್ ಶಾಂಘೈ 5 ಅಂತ ಶುರು ಮಾಡ್ಕೊಂತಾರೆ. ನೆಕ್ಸ್ಟ್ 2001ರಲ್ಲಿ ಅದನ್ನ SCO ಅಂತೇಳಿ ಅಥವಾ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಹೇಳಿ ಎಸ್ಟಾಬ್ಲಿಷ್ ಆಗುವಂಥದ್ದು. ನಂತರದಲ್ಲಿ ಉಜ್ಬೇಕಿಸ್ತಾನ್ ಆಡ್ ಆಗುತ್ತೆ. ಅದಾದ ನಂತರ 2017ರಲ್ಲಿ ಪಾಕಿಸ್ತಾನ್ ಮತ್ತೆ ಇಂಡಿಯಾ ಆಡ್ ಆಗ್ತವೆ. ನಂತರದಲ್ಲಿ ಈಗ ರೀಸೆಂಟ್ ಆಗಿ ಅಂತ ಬಂದಾಗ ಇರಾನ್ ಮತ್ತೆ ಬೆಲಾರಸ್ ಆಡ್ ಆಗಿದೆ. ಒಟ್ಟು ಈಗ 10 ಕಂಟ್ರಿಗಳು ಇದರ ಒಂದು ಮೆಂಬರ್ಸ್ ಆಗಿದೆ. 10 ಕಂಟ್ರಿಗಳು ಇದರ ಒಂದು ಮೆಂಬರ್ಸ್ ಆಗಿದೆ. ಇದರ ಹೆಡ್ ಕ್ವಾರ್ಟರ್ಸ್ ಬಗ್ಗೆ ಆಲ್ರೆಡಿ ಹೇಳಿದೆ ನಾನು. ಇದರ ಹೆಡ್ ಕ್ವಾರ್ಟರ್ಸ್ ಬಂದು ಬೀಜಿಂಗ್ ಅಲ್ಲಿ ಇರುವಂತದ್ದು. ಮತ್ತೆ ಇದರ ಒಂದು ಮುಖ್ಯ ಉದ್ದೇಶ ಏನಂತಂದ್ರೆ ರೀಜನಲ್ ಕೋಆಪರೇಷನ್. ಯಾವ ಪರ್ಪಸ್ಗೆ? ಟೆರರಿಸಂ, ಆಂಟಿ ಟೆರರಿಸಂ ಆಗ್ಬೋದು, ಅಥವಾ ಏನೋ ಡಿಫೆನ್ಸ್ ಸಂಬಂಧಪಟ್ಟಂತ ಕೋಆಪರೇಷನ್ ಆಗ್ಬೋದು, ಅಥವಾ ಏನೊಂದು ಮಿಲಿಟರಿ ಎಕ್ಸರ್ಸೈಸ್ಗಳನ್ನ ಕಂಡಕ್ಟ್ ಮಾಡ್ತಾರಲ್ಲ ಅದಕ್ಕೆ ಸಪೋರ್ಟ್ ಆಗ್ಬೋದು. ಸೊ ಈ ರೀತಿನಲ್ಲಿ ಇದು ವರ್ಕ್ ಆಗುವಂಥದ್ದು. ಮುಖ್ಯವಾಗಿ ಅಂತಂದ್ರೆ ಟೆರರಿಸಂ ಅಂತ ಹೇಳಿದೆ. ಟೆರರಿಸಂನ ಇವರು ಆಂಟಿ ಟೆರರಿಸಂ ಒಂದು ಫ್ರೇಮ್ ವರ್ಕ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಆಂಟಿ ಟೆರರಿಸಂ ಅಂತೇಳಿ. ಅದಕ್ಕೆ ಇಟ್ಟರು ಹೆಸರು ಬಂದು RATS ಅಂತ, ಅಂದ್ರೆ ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ಅಂತೇಳಿ ಒಂದು ಫ್ರೇಮ್ ವರ್ಕ್ ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ತಾಸ್ಕೆಂಟ್ ಅಲ್ಲಿ. ಉಜ್ಬೇಕಿಸ್ತಾನ್ ಇರುವಂತಹ ತಾಸ್ಕೆಂಟ್ ಅಲ್ಲಿ ಒಂದು ಫ್ರೇಮ್ ವರ್ಕ್ ಕೂಡ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇವರ ಮುಖ್ಯ ಗುರಿ ಬಂದು 3 evils.
3 ವೀಲ್ಸ್ ಮೇಲೆ ಅವುಗಳ ಮುಖ್ಯ ಗುರಿ. ಯಾವ್ದ 3 ವೀಲ್ಸ್? ಟೆರರಿಸಂ, ಸೆಪರೇಟಿಸಂ ಮತ್ತೆ ಎಕ್ಸ್ಟ್ರೀಮಿಸಂ. ಟೆರರಿಸಂ, ಸೆಪರೇಟಿಸಂ ಮತ್ತೆ ಎಕ್ಸ್ಟ್ರೀಮಿಸಂ. ಒಟ್ಟಿನಲ್ಲಿ ಆ ಒಂದು ರೀಜನ್ ಅಲ್ಲಿ ಪೀಸ್ ನ ಎಸ್ಟಾಬ್ಲಿಷ್ ಮಾಡಿಸಬೇಕು, ಡಿಫೆನ್ಸ್ ಕೋಆಪರೇಷನ್ ಮಾಡಬೇಕು ಅಂತ ಹೇಳಿ SCO ಎಸ್ಟಾಬ್ಲಿಷ್ ಆಗಿರುವಂತದ್ದು ವೆರಿ ಇಂಪಾರ್ಟೆಂಟ್. ಅಷ್ಟೇ ಅಂತಲ್ಲ, ಇವನ್ ಎನರ್ಜಿ ಸೆಕ್ಯೂರಿಟಿ, ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಏಷ್ಯಾ ಅಂತ ಬಂದಾಗ ಯುರೇನಿಯಂ ಎಲ್ಲ ಚೆನ್ನಾಗಿ ಸಿಗುತ್ತೆ. ಕನೆಕ್ಟಿವಿಟಿನ ಎಸ್ಟಾಬ್ಲಿಷ್ ಮಾಡುವಂತದ್ದು, ನಾರ್ತ್ ಸೌತ್ ಕಾರಿಡಾರ್ಗೆ ಡಿಸ್ಕಸ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ಅಂದ್ಮೇಲೆ. ಮತ್ತೆ ಬ್ಯಾಲೆನ್ಸ್ ಮಾಡೋದಕ್ಕೆ, ಬ್ಯಾಲೆನ್ಸ್ ಅಂತಂದಾಗ ಫಾರ್ ಎಕ್ಸಾಂಪಲ್ ನೋಡಬಹುದು ಇಲ್ಲಿರುವಂತ ಎಷ್ಟೋ ಕಂಟ್ರಿಗಳಿಗೆ ಆ ಬಾರ್ಡರ್ ಡಿಸ್ಪ್ಯೂಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಇಂಡಿಯಾ ಅಂತಾನೆ ತಗೊಳ್ಳಿ, ಇಂಡಿಯಾ ಜೊತೆಗೆ ಚೈನಾ ಜೊತೆ ಇಶ್ಯೂ ಇದೆ, ಚೈನಾ ಜೊತೆ ಬಾರ್ಡರ್ ಡಿಸ್ಪ್ಯೂಟ್ಸ್ ಇದೆ, ಆಮೇಲೆ ಪಾಕಿಸ್ತಾನ ಜೊತೆ ಬಾರ್ಡರ್ ಡಿಸ್ಪ್ಯೂಟ್ಸ್ ಇದೆ. ಸೊ ಅದೇ ರೀತಿನಲ್ಲೇ ಈ ರೀತಿನಲ್ಲಿ ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ ಅಥವಾ ಒಂದು ಬೈಲೇಟ್ರಲ್ ಡಿಸ್ಕಷನ್ ಮಾಡೋದಕ್ಕೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು SCO ತುಂಬಾ ರಿಲೆವೆನ್ಸ್ ಇದೆ ಈ ಟೈಮ್ ಪೀರಿಯಡ್ ಅಲ್ಲಂತೂ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು? ಸಾಂಘಿಕ ಸಹಕಾರ ಸಂಘಟನೆ ಅಥವಾ SCO ಸಂಬಂಧಿಸಿದ ಕೆಳಗಣಿಗಳು ಯಾವ ಸರಿಯಾಗಿದೆ? ಇದರ ಪ್ರಧಾನ ಕಚೇರಿಯು ಚೀನಾದ ಬೀಜಿಂಗ್ ನಲ್ಲಿದೆ. ಕರೆಕ್ಟ್. ಇದು ಬೆಲಾರಸ್ ಸೇರಿದಂತೆ 10 ಕಂಟ್ರಿಗಳನ್ನು ಒಳಗೊಂಡಿದೆ. ಹೌದು, ಇರಾನ್ ಮತ್ತೆ ಬೆಲಾರಸ್ ರೀಸೆಂಟ್ ಆಗಿ ಆಡೋದು 10 ಕಂಟ್ರಿಗಳಿದೆ, 10 ರಾಷ್ಟ್ರಗಳಿದೆ. ಇದು ಭಯೋತ್ಪಾದನೆ, ಪ್ರತ್ಯೇಕವಾದ ಮತ್ತು ಉಗ್ರಗಾಮಿತ್ವ, ಎಕ್ಸ್ಟ್ರೀಮಿಸಂ, ಟೆರರಿಸಂ ಮತ್ತೆ ಸೆಪರೇಟಿಸಂ ಹೌದು ಪ್ರಮುಖ ಬೆದರಿಕೆಗಳನ್ನು ಪರಿಗಣಿಸುತ್ತೆ. ಇವೇ ಮೇಜರ್ ಥ್ರೆಟ್ ಅಂತ ಕನ್ಸಿಡರ್ ಮಾಡುತ್ತೆ. ಇದನ್ನು 2010ರಲ್ಲಿ ನ್ಯಾಟೋ ಮೈತ್ರಿಗೆ ಪ್ರತಿಯಾಗಿ ರಚಿಸಲಾಯಿತು. ಇದಕ್ಕೂ ನ್ಯಾಟೋಗೂ ಸಂಬಂಧ ಇಲ್ಲ. ಮತ್ತೆ ಇದು 2010ರಲ್ಲಿ ಬಂದಿದ್ದಲ್ಲ, ಬದಲಿಗೆ ಫಾರ್ಮಲೈಸ್ ಆಗಿದ್ದು 2001ರಲ್ಲಿ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1, 2, 3 ಸರಿಯಾಗಿದೆ. ಆಪ್ಷನ್ ಎ. ಮುಂದಿನ ಆರ್ಟಿಕಲ್ ನೋಡಿದ್ರೆ RBI ಕ್ಯಾನ್ಸಲ್ಸ್ ಬ್ಯಾಂಕಿಂಗ್ ಲೈಸೆನ್ಸ್ ಫಾರ್ ಪೇಮೆಂಟ್ ಬ್ಯಾಂಕ್ಸ್. ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಏನಾಗಿದೆ ಅಂತಂದ್ರೆ, ಪೇಟಿಎಂ ಏನಿದೆಯಲ್ಲ ಅದನ್ನ ಫಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತೇಳಿ ರೆಕಗ್ನೈಸ್ ಮಾಡಿತ್ತು. ಈಗ ಅದನ್ನ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ತಾ ಇದೆ. ಸೊ ಹಾಗಿದ್ರೆ ಈ ಪೇಮೆಂಟ್ ಬ್ಯಾಂಕ್ಸ್ ಅಂದ್ರೆ ಏನು? ಪೇಮೆಂಟ್ಸ್ ಬ್ಯಾಂಕ್ ಅಂದ್ರೆ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಸಾಕಷ್ಟು ಬ್ಯಾಂಕ್ಗಳು ಬರ್ತವೆ. ಕೋಆಪರೇಟಿವ್ ಬ್ಯಾಂಕ್ಸ್ ಇದೆ, ಶೆಡ್ಯೂಲ್ ಬ್ಯಾಂಕ್ಸ್ ಇದೆ, ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ಇದೆ, ಕಮರ್ಷಿಯಲ್ ಬ್ಯಾಂಕ್ಸ್ ಇದೆ, ಗೌರ್ಮೆಂಟ್ ಬ್ಯಾಂಕ್ಸ್ ಇದೆ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳಿದೆ. ಈ ರೀತಿಯಾಗಿ ಸಾಕಷ್ಟು ಬ್ಯಾಂಕ್ಗಳಿದೆ. ಸೊ ಅಷ್ಟಿದ್ದು ಬ್ಯಾಂಕ್ಗಳಿದ್ರು ಆ ಒಂದು ರೂರಲ್ ಫಿನಾನ್ಷಿಯಲ್ ಪೆನಿಟ್ರೇಷನ್ ನಾವು ಎಸ್ಟಾಬ್ಲಿಷ್ ಮಾಡಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಅದು ಪ್ರತಿ ಒಂದು ರೂರಲ್ ಏರಿಯಾಗೂ ರೀಚ್ ಆಗಬೇಕು, ಒಂದು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ ಏನ್ ಹೇಳ್ತೀವಿ ಅದನ್ನ ಅಚೀವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಪೇಮೆಂಟ್ ಬ್ಯಾಂಕ್ಗಳಿಗೊಂದು ಅವಕಾಶ ಕೊಡ್ತಾರೆ. ಯಾವ ರೀತಿ? ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಯಾವ್ದಾದ್ರು ಒಂದು ಫಿನಾನ್ಷಿಯಲ್ ಕಂಪನಿ ಸುಮಾರು 100 ಕೋಟಿಯಷ್ಟು ವರ್ತಿತ್ತು. ಜೊತೆಗೆ ಒಂದು 40% ಇದಕ್ಕೆ ಸಪೋರ್ಟರ್ಸ್ ಇದ್ರು, 40% ಅಷ್ಟು ಸಪೋರ್ಟರ್ಸ್ ಇದ್ರು. ಮತ್ತೆ ಇವರೊಂದು 25% ಅಷ್ಟು ಅವರ ಒಂದು ಬ್ರಾಂಚ್ಗಳನ್ನ ಅಥವಾ ಅವರ ಒಂದು ಇನ್ಸ್ಟಿಟ್ಯೂಷನ್ ವರ್ಕ್ಗಳನ್ನ ರೂರಲ್ ಏರಿಯಾಗೆ ಪುಷ್ ಮಾಡಕ್ ರೆಡಿ ಇದ್ದಾರೆ. ಈ ರೀತಿನೆಲ್ಲ ಯಾವ್ದಾದ್ರು ಒಂದಷ್ಟು ಕ್ರೈಟೀರಿಯಾಗಳನ್ನ ಮೀಟ್ ಆಗ್ತಾ ಇದೆ ಅಂತ ಅಂದಾಗ ಆ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನ ನಾವು ಬೇಕಿದ್ರೆ ಪೇಮೆಂಟ್ ಬ್ಯಾಂಕ್ ಅಂತ ಹೇಳಿ ರೆಕಗ್ನೈಸ್ ಮಾಡಬಹುದು ಅಂತ ಹೇಳ್ತಾರೆ. ಈ ಕಾನ್ಸೆಪ್ಟ್ ನಾವು ಫಸ್ಟ್ ಕೊಟ್ಟಿದ್ದು ನಚಿಕೇತ್ ಮೂರ್, ನೆನ್ಪಿಟ್ಕೋಬೇಕು. ನಚಿಕೇತ್ ಮೂರ್ ಅನ್ನೋರು ಅಂತ ಕಮಿಟಿ. ನಚಿಕೇತ್ ಮೂರ್ ಕಮಿಟಿ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ, ಇಂಪಾರ್ಟೆಂಟ್. ಸೊ ಈ ಒಂದು ಕಾನ್ಸೆಪ್ಟ್ ನ ಕೊಡ್ತಾರೆ. ಸೊ ಹಾಗಂತೇಳಿ ಇವ್ರಿಗೆ ಯಾವಾಗೂ ಅಷ್ಟೇ ಕೊಡಕ್ಕಾಗಲ್ಲ. ಅಂದ್ರೆ ಇವ್ರಿಗೆ ಒಂದು ಪೊಟೆನ್ಷಿಯಲ್ ಇರುತ್ತೆ, ಒಂದ್ ಸ್ವಲ್ಪ ವರ್ಷಗಳಾದ್ಮೇಲೆ ಬ್ಯಾಂಕಿಂಗ್ ಫುಲ್ ಫ್ಲೆಡ್ಜ್ ಬ್ಯಾಂಕ್ ಆಗಿ ವರ್ಕ್ ಆಗೋಷ್ಟು ಪೊಟೆನ್ಷಿಯಲ್ ಇರುತ್ತೆ. ಸೊ ಅಂದ್ರೆ ಇವ್ರಿಗೆ 5 years ಲಾಕಿಂಗ್ ಪೀರಿಯಡ್ ಕೊಡ್ತಾರೆ. ಯಾವಾಗಂದ್ರೆ ಅವಾಗ ಬಂದು ಯಾವಾಗಂದ್ರೆ ಅವಾಗ ಎಕ್ಸಿಟ್ ಆಗುವಂತದಲ್ಲ. ಈ ರೀತಿ ಇದ್ರು ಅಂತಂದ್ರೆ ನೆಕ್ಸ್ಟ್ ಬೇಕಿದ್ರೆ ಅವರು ಫುಲ್ ಫ್ಲೆಡ್ಜ್ ಆಗಿ ಬ್ಯಾಂಕ್ ಆಗಿ ವರ್ಕ್ ಮಾಡಬಹುದಾಗಿರುತ್ತೆ. ಹಂಗಂತೇಳಿ ಇವ್ರಿಗೆ ಪೂರ್ತಿ ಅಟಾನಮಿನೂ ಕೊಡಲ್ಲ. ಕೆಲವೊಂದು ವಿಚಾರಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ RBI ಆಕ್ಟ್ 1949, RBI ಆಕ್ಟ್ 1949 ನಲ್ಲಿ ಕೆಲವೊಂದು ರೆಗ್ಯುಲೇಷನ್ಸ್ ಗಳನ್ನ ಆಗ್ತಾ ಹೋಗ್ತಾರೆ, ಕೆಲವೊಂದು ರೂಲ್ಸ್ ಗಳನ್ನ ಆಗ್ತಾ ಹೋಗ್ತಾರೆ. ಯಾವ ರೀತಿ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇವ್ರು ತಗೊಳ್ಳೋದು ಬರೀ ಡಿಮಾಂಡ್ ಡೆಪಾಸಿಟ್ಸ್ ಮಾತ್ರ ಆಗಿರ್ಬೇಕು. ಎಷ್ಟು? ಕೇವಲ 2 ಲಕ್ಷ, ಅಪ್ ಟು 2 lakh ಮಾತ್ರ ಅವರು ಡೆಪಾಸಿಟ್ಸ್ ನ ತಗೋಬಹುದಾಗಿರುತ್ತೆ. ಮತ್ತೆ NRI ಡೆಪಾಸಿಟ್ಸ್ ಏನ್ ಬರುತ್ತಲ್ಲ, ಅದನ್ನ ತಗೊಳಂಗಿಲ್ಲ ಅಗೇನ್. ಮತ್ತೆ ಇವರು ಡೆಬಿಟ್ ಆಗಿ ತಗೋತಾ ಇದಾರೆ. ಇಲ್ಲಿ ಡೆಬಿಟ್ ಸ್ವಲ್ಪ ಮಾತ್ರ ಡೆಬಿಟ್ ಮಾಡಿಸ್ಕೋಬಹುದು, ಅಂದ್ರೆ ಡೆಪಾಸಿಟ್ ಮಾಡಿಸ್ಕೋಬಹುದು, ಸ್ವಲ್ಪ ಮಾತ್ರ ಡೆಪಾಸಿಟ್ ಮಾಡಿಸ್ಕೋಬಹುದು. ಹಂಗಂತೇಳಿ ಇವರು ಕ್ರೆಡಿಟ್ ಕೊಡ್ಬೋದು, ಲೋನ್ ಸ್ಯಾಂಕ್ಷನ್ ಮಾಡಂಗಿಲ್ಲ. ಇಲ್ಲಿ ATM ಕೊಡ್ಬೋದು ಇವರು, ಯಾಕಂತಂದ್ರೆ ಡಿಮ್ಯಾಂಡ್ ಡೆಪಾಸಿಟ್ ತಗೊಂಡಿದ್ದಾರೆ, ATM ಅವಕಾಶ ಇದೆ. ಮತ್ತೆ ಆದ್ರೆ ಇವರು ಇಲ್ಲಿ ಕ್ರೆಡಿಟ್ ಕಾರ್ಡ್ ಕೊಡೋ ಹಾಗಿಲ್ಲ. ಸೊ ಹೀಗೆ ಕೆಲವೊಂದು ಕ್ರೈಟೀರಿಯಾಗಳ ಬೇಸ್ ಮೇಲೆ ಒಂದು ಮಿನಿಮಲ್ ಬ್ಯಾಂಕಿಂಗ್ ಆಕ್ಟಿವಿಟೀಸ್ಗೆ ಅಲೋ ಮಾಡ್ತಾ ಹೋಗ್ತಾರೆ. ಬಟ್ ಈ ಒಂದು ಕ್ರೈಟೀರಿಯಾಗಳ ಮೇಲೆ ಯಾವುದೋ ಒಂದು ವಿಚಾರಗಳಲ್ಲಿ ಅವರು ಪ್ರಾಪರ್ ಆಗಿ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ತಾ ಇಲ್ಲ ಒಂದು ಕಂಡೀಷನ್ಗೆ ಈಗ ಆ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಕ್ ಕೊಟ್ಟಿದೆ RBI. ಇದನ್ನೆಲ್ಲ ನೋಡ್ಕೊಳ್ತಾ ಇರುವಂತದ್ದು ಅಗೇನ್ RBI ಅಂತ ನೆನ್ಪಿಟ್ಕೋಬೇಕು. ನಿಮ್ಗೆ ಎಕ್ಸಾಮಿನೇಷನ್ ಏನೇನ್ ಕೇಳ್ತಾರೆ ಅಂತಂದ್ರೆ, ಕ್ರೈಟೀರಿಯಾಗಳು ಯಾವ್ದಾದ್ರು ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನ ಪೇಮೆಂಟ್ ಬ್ಯಾಂಕ್ ಅಂತ ಡಿಕ್ಲೇರ್ ಮಾಡಬೇಕು ಅಂತಂದ್ರೆ ಏನೇನೆಲ್ಲ ಕ್ರೈಟೀರಿಯಾಗಳಿರ್ಬೇಕು ಕೇಳ್ತಾರೆ. ಈ ಪೇಮೆಂಟ್ ಬ್ಯಾಂಕ್ಗೆ ರೆಕಮೆಂಡ್ ಮಾಡಿದ್ಯಾರು, ಯಾವ ಕಮಿಟಿ ಕೇಳ್ತಾರೆ. ಮತ್ತೆ ಪೇಮೆಂಟ್ ಬ್ಯಾಂಕ್ಗಳು ಏನೇನೆಲ್ಲ ಮಾಡ್ಬೋದು, ಏನೇನ್ ಮಾಡಬಾರ್ದು ಇದನ್ನು ಕೇಳ್ತಾರೆ. ಸೊ ಈ ಒಂದು ವಿಚಾರಗಳನ್ನ ನೆನ್ಪಿಟ್ಕೊಳ್ಬೇಕಾಗತ್ತೆ. ಅದೇ ಡಿಮಾಂಡ್ ಡೆಪಾಸಿಟ್ಸ್ ತಗೋಬಹುದು 2 ಲಕ್ಷದವರೆಗೂ ಡಿಮಾಂಡ್ ಡೆಪಾಸಿಟ್ಸ್ ಮಾತ್ರ. NRI ಡೆಪಾಸಿಟ್ಸ್ ತಗೊಳಂಗಿಲ್ಲ.
ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇಶ್ಯೂ ಮಾಡ್ಬೋದು, ATM ಬೇಕಾದ್ರೆ ಇಶ್ಯೂ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ಗಳನ್ನ ಕೊಡಂಗಿಲ್ಲ, ಲೋನ್ ಕೊಡೋವಾಗಿಲ್ಲ, NRI ಡೆಪಾಸಿಟ್ಸ್ ಅಕ್ಸೆಪ್ಟ್ ಮಾಡ್ಕೊಳಂಗಿಲ್ಲ. ಈ ರೀತಿಯಾಗಿ ಕೆಲವೊಂದು ರೂಲ್ಸ್ಗಳು ಹಾಕಿರ್ತಾರೆ. ಎಕ್ಸ್ಚೇಂಜ್ ಆಗ ಅಂತ ಹೇಳಿದ್ರೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ನೋಡೋದಾದ್ರೆ ಪೇಮೆಂಟ್ ಬ್ಯಾಂಕ್ಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇವು ಪ್ರತಿ ಗ್ರಾಹಕರಿಂದ 2 ಲಕ್ಷದವರೆಗೆ ಡಿಮ್ಯಾಂಡ್ ಡೆಪಾಸಿಟ್ಗಳನ್ನು ಸ್ವೀಕರಿಸಬಹುದು. ಹೌದು, ತಗೋಬಹುದು. ಇವುಗಳಿಗೆ ಸಾಲ ನೀಡಲು ಅನುಮತಿ ಇದೆ. ಇಲ್ಲ, ಇವು ಲೋನ್ನ ಕೊಡೋ ಹಾಗಿಲ್ಲ. ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇವುಗಳು ನಚಿಕೇತ್ ಮೋರ್ ಕಮಿಟಿ ಶಿಫಾರಸು ಮಾಡಿದೆ. ಅಂದ್ರೆ ಇವುಗಳನ್ನು ನಚಿಕೇತ್ ಮೋರ್ ಸಮಿತಿ ಶಿಫಾರಸು ಮಾಡಿದೆ. ಹೌದು, ಇವರೇ ಫಸ್ಟ್ ಶಿಫಾರಸು ಮಾಡಿದ್ದು. ಇವು ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಬಹುದು. ಇಲ್ಲ, ಕ್ರೆಡಿಟ್ ಕಾರ್ಡು ಕೊಡೋ ಹಾಗಿಲ್ಲ, ಲೋನು ಕೊಡೋ ಹಾಗಿಲ್ಲ. ಸೊ ಹಾಗಾಗಿ 2 and 4 ಎರಡೂ ತಪ್ಪಾಗಿರೋದ್ರಿಂದ ಎಷ್ಟು ಆಯ್ಕೆಗಳು ಸರಿಯಾಗಿದೆ ಅಂತ ಕೇಳಿದರೆ ಕೇವಲ 2 ಮಾತ್ರ. ಮುಂದಿನ ಆರ್ಟಿಕಲ್ ನೋಡಿದ್ರೆ ಕರ್ನಾಟಕ ಕ್ಯಾಬಿನೆಟ್ ಕ್ಲಿಯರ್ಸ್ ಇಂಟರ್ನಲ್ ರಿಸರ್ವೇಶನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ವಿತ್ ರಿವೈಸ್ ಫಾರ್ಮುಲಾ. ಈಗೇನೊಂದು ಇಂಟರ್ನಲ್ ರಿಸರ್ವೇಶನ್ ಸಂಬಂಧಪಟ್ಟಾಗೆ ಕರ್ನಾಟಕದಲ್ಲಿ ಕನ್ಫ್ಯೂಷನ್ ಆಗಿತ್ತಲ್ಲ, ಸೊ ಅದನ್ನ ಈಗ ರಿಸಾಲ್ವ್ ಮಾಡಿದೆ ಕ್ಯಾಬಿನೆಟ್. ಸೊ ಹಾಗಾಗಿ ಈ ಸುದ್ದಿನಲ್ಲಿ ಇರುವಂತದ್ದು ಏನಾಗಿತ್ತು ಅಂತಂದ್ರೆ ಫಸ್ಟ್ 2023ರಲ್ಲಿ ದೇವೇಂದರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅನ್ನೋ ಒಂದು ವರ್ಡಿಕ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಆ ಒಂದು ಆಂತರಿಕವಾಗಿದ್ದಂತ ಅಸಮಾನತೆಯನ್ನು ತಪ್ಪಿಸಬೇಕು ಅಂತಂದ್ರೆ ಇಂಟರ್ನಲ್ ರಿಸರ್ವೇಶನ್ ಕೊಡಬಹುದು, ವಿತ್ ಇನ್ ಕ್ಯಾಸ್ಟ್ ಇಂಟರ್ನಲ್ ರಿಸರ್ವೇಶನ್ ಕೊಡಬಹುದು ಅಂತ ಹೇಳುತ್ತೆ. ಸೊ ಅದಾದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ 2024ರಲ್ಲಿ ಕರ್ನಾಟಕ ಸರ್ಕಾರ ನಾಗಮೋಹನ್ ದಾಸ್ ಅಂತ ಹೇಳ್ಬಿಟ್ಟು ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಇಂಟರ್ನಲ್ ರಿಸರ್ವೇಶನ್ ಸಂಬಂಧಪಟ್ಟಾಗೆ ಒಂದು ಕಮಿಟಿನ ಫಾರ್ಮ್ ಮಾಡ್ತಾರೆ. ಅಂದ್ರೆ ಈ ವಿತಿನ್ ಎಸ್ ಸಿ ನಲ್ಲಿ 100+ ಕ್ಯಾಸ್ಟ್ ಏನಿದೆ, ಸೊ ಅದರಲ್ಲಿ ಹಿಂದುಳಿದವರು ಯಾರಿಗೆ ಯಾವ ರೀತಿನಲ್ಲಿ ರಿಸರ್ವೇಶನ್ ಕೊಡಬೇಕಾಗುತ್ತೆ, ಅವರ ಒಂದು ರೆಪ್ರೆಸೆಂಟೇಷನ್ ಗೌರ್ಮೆಂಟ್ ಅಲ್ಲಿ ಹೇಗಿದೆ ಅಥವಾ ಎಜುಕೇಶನ್ ಸೆಕ್ಟರ್ ಅಲ್ಲಿ ಹೇಗಿದೆ, ಸೊ ಇದನ್ನೆಲ್ಲ ಹೇಳ್ಬಿಟ್ಟು ಅದನ್ನೆಲ್ಲ ಸ್ಟಡಿ ಮಾಡಿ ಒಂದು ಇಂಟರ್ನಲ್ ರಿಸರ್ವೇಶನ್ ಒಂದು ಫಾರ್ಮುಲಾ ಕೊಡಿ ಅಂತ ಹೇಳಿತ್ತು. ಸೊ ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ನಾಗಮೋಹನ್ ದಾಸ್ ಅವರು 6, 5, 4, 1 ಅಂತ ಕೊಡ್ತಾರೆ. ಅಂದ್ರೆ 6% ಫಾರ್ ಲೆಫ್ಟ್, 5% ಫಾರ್ ರೈಟ್, ಅದರ್ಸ್ ಯಾರ್ಯಾರು ಇರ್ತಾರಲ್ಲ ಅದರ್ಸ್, ಸೊ ಅದರ್ಸ್ SCಗೆ 4%, ಇದು ಬಂದು ನೊಮ್ಯಾಡಿಕ್ ಮತ್ತೆ ಸೆಮಿ ನೊಮ್ಯಾಡಿಕ್ ಯಾರು ಇರ್ತಾರೋ ಅವ್ರಿಗೆ ಇನ್ನೊಂದು % ಬಂದು ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಹೇಳಿ ಈ ರೀತಿ ಕೊಡ್ತಾರೆ. ಸೊ 6% ಫಾರ್ ಲೆಫ್ಟ್, 5% ಫಾರ್ ರೈಟ್, 4% ಫಾರ್ ಅದರ್ SC ಕೆಟಗರಿ, 1% ಫಾರ್ ನೊಮ್ಯಾಡಿಕ್ ಅಂಡ್ ಸೆಮಿ ನೊಮ್ಯಾಡಿಕ್, ಇನ್ನೊಂದು % ಬಂದು ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಹೇಳಿ ಈ ರೀತಿ ಕೊಡ್ತಾರೆ. ಇದೇನಾಗುತ್ತೆ ಅಂತಂದ್ರೆ ಕೆಲವೊಂದು ಸಂಘಟನೆಗಳು ಅಥವಾ ಕೆಲವೊಂದು ಕ್ಯಾಸ್ಟ್ಗಳಿಗೆ ಏನಾಗುತ್ತೆ ಅಂತಂದ್ರೆ ಇದು ಸರಿಯಲ್ಲ ಅನ್ಸುತ್ತೆ ರೂಲ್ಸ್. ಸೊ ಅವಾಗ ಏನ್ ಮಾಡ್ತಾರೆ, ಕಂಪ್ಲೀಟ್ ಆಗಿ ರಿವೈಸ್ ಮಾಡ್ಬಿಟ್ಟು ಇವರು 6:5 ಅಂತ ಮಾಡ್ತಾರೆ. 6 ಫಾರ್ ಲೆಫ್ಟ್, 6 ಫಾರ್ ರೈಟ್, ಬಟ್ ಬೇರೆ ಯಾರ್ಯಾರು SCಗಳು ಇರ್ತಾರೆ, ಸೊ ಓವರ್ ಆಲ್ ಅವ್ರಿಗೆ ಅಂತೇಳಿ 5% ಅಂತ ಮಾಡ್ತಾರೆ. ಸೊ ಇಷ್ಟೆಲ್ಲ ಆಗುತ್ತೆ, ಬಟ್ ಓವರ್ ಆಲ್ ಅಂತ ತಗೊಂಡಾಗ ನಮಗೆ 17% ಆಗುತ್ತೆ. ಬಟ್ 17% ಏನಿದೆಯಲ್ಲ ಅದು 56%. ಓವರ್ ಆಲ್ ಕರ್ನಾಟಕದಲ್ಲಿ ಏನು ರಿಸರ್ವೇಶನ್ ಇದೆ, OBC ರಿಸರ್ವೇಶನ್, SC ರಿಸರ್ವೇಶನ್, ST ರಿಸರ್ವೇಶನ್, ಇದಿಷ್ಟು ರಿಸರ್ವೇಶನ್ ಸೇರಿದಾಗ 56% ಆಗ್ತಾ ಇದೆ. ಸೊ ಹಾಗಾಗಿ 56% ಅಗೇನೆಸ್ಟ್ ಇಂದಿರಾ ಸಹಾನಿ ಕೇಸಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ನೀವು ರಿಸರ್ವೇಶನ್ ಎಷ್ಟು ಕೊಟ್ರು ಅದು 50% ಕ್ಯಾಪ್ ಏನಿದೆ ಅದು ಬ್ರೀಚ್ ಆಗಬಾರ್ದು ಅಂತ ಹೇಳಿದ್ರು. ಬಟ್ ಆದ್ರೆ ಈಗ ಏನಾಗಿದೆ ಅಂತಂದ್ರೆ ಓವರ್ ಆಲ್ 56% ಆಗಿದೆ. ಅಂದ್ರೆ 2022ರಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಬಿಜೆಪಿ ಗೌರ್ಮೆಂಟ್ ಇದ್ದು ಆ ಟೈಮಲ್ಲಿ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಇಂಪ್ರೂವ್ ಏನೊಂದು 50% ಇತ್ತು ಅದನ್ನ ಜಾಸ್ತಿ ಮಾಡ್ತಾರೆ. ಅಂದ್ರೆ 4% ಫಾರ್ ST, 2% ಫಾರ್ SC ಅಂತ ಹೇಳಿ ಅವ್ರು ರಿಸರ್ವೇಶನ್ ಕ್ಯಾಪ್ ಜಾಸ್ತಿ ಮಾಡ್ತಾರೆ. ಬಟ್ ಆದ್ರೆ ಅದನ್ನ 9th ಶೆಡ್ಯೂಲ್ ಹಾಕಿರೋದಿಲ್ಲ. ಸೊ ಹಾಗಾಗಿ ಈ ಒಂದು 56% ಏನಿದೆ ಅದು ಪೂರ್ತಿ ಲೀಗಲ್ ಬ್ಯಾಕಪ್ ಇರಲಿಲ್ಲ. ಸೊ ಯಾವುದೇ ಒಂದು ಲೀಗಲ್ ಬ್ಯಾಕಪ್ ಇಲ್ದಿರೋದ್ರಿಂದ ಕೋರ್ಟ್ ಅಲ್ಲಿ ತುಂಬಾ ಸ್ಟೇ ಆಗ್ತಾ ಇತ್ತು. ಸೊ ಹಾಗಾಗಿ ಮತ್ತೇನ್ ಮಾಡಿದ್ದಾರೆ ಅಂತಂದ್ರೆ ಈ 56% ಅಲ್ಲಿ ಬೇಡವೇ ಬೇಡ ಅಂತ ಹೇಳಿ 50% ಅಲ್ಲೇ, ಅಂದ್ರೆ SCಗೆ ಏನೊಂದು 17% ರಿಸರ್ವೇಶನ್ ಇತ್ತು, ಹಳೆ ರಿಸರ್ವೇಶನ್ ಸಿಸ್ಟಮ್ ಎಷ್ಟು 15% ಅನ್ನೇ ತಂದು ಈಗ 15% ಅಲ್ಲಿ 5.25% ಫಾರ್ ಲೆಫ್ಟ್, 5.25% ಫಾರ್ ರೈಟ್, ಮತ್ತೆ 4.5% ಫಾರ್ ಅದರ್ಸ್ ಅಂತ ಮಾಡಿ ಈಗ ಇಂಟರ್ನಲ್ ರಿಸರ್ವೇಶನ್ ಫೈನಲೈಸ್ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ಆಕ್ಟಿವ್ ಆಗಿರುವಂತದ್ದು ಇದು ನೆನ್ಪಿಟ್ಕೋಬೇಕಾಗುತ್ತೆ. 5.25% ಫಾರ್ ಲೆಫ್ಟ್, 5.25% ಫಾರ್ ರೈಟ್, 4.5% ಫಾರ್ ಅದರ್ಸ್ ಅಂತ ಹೇಳಿ ಮಾಡಿರುವಂತದ್ದು. ಇನ್ಮೇಲೆ ಯಾವುದೇ ರೀತಿಯಲ್ಲಿ ರಿಸರ್ವೇಶನ್ ಅಪ್ಲೈ ಆದ್ರೂ SC ನಲ್ಲಿ ಈ ರೀತಿನಲ್ಲಿ ಆಗುವಂತದ್ದಾಗಿರುತ್ತೆ. ಆಮೇಲೆ ಏನಾದ್ರು ಇಫ್ ಇನ್ ಕೇಸ್ ಏನಾದ್ರು 15 ಪಾಯಿಂಟ್ಸ್ ಇರಲಿಲ್ಲ ರಿಸರ್ವೇಶನ್ ರೋಸ್ಟರ್ ಅಲ್ಲಿ ಅಂತಂದಾಗ ಅದು ಅಪ್ಲೈ ಆಗೋದಿಲ್ಲ. ಸೊ ಈ ರೀತಿ ನಾವು ಮಾಡ್ಕೊಂಡಿರುವಂತದ್ದು ನೆನ್ಪಿಟ್ಕೋಬೇಕು. ಈಗ ಆಕ್ಟಿವ್ ಆಗಿರುವಂತದ್ದು 5.25, 5.25 ಮತ್ತೆ 4.5. ನಾಗಮೋಹನ್ ದಾಸ್ ಕಮಿಟಿ ಇಂಪಾರ್ಟೆಂಟ್, ಅದ್ರ ರೆಕಮೆಂಡೇಶನ್ ನೆನ್ಪಿಟ್ಕೋಬೇಕಾಗುತ್ತೆ. ಪ್ರಶ್ನೆ ಯಾವ ರೀತಿ ಬರುತ್ತೆ, ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಆಂತರಿಕ ಮೀಸಲಾತಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಪರಿಷ್ಕೃತ ಸೂತ್ರದ ಪ್ರಕಾರ 15% ರಿಸರ್ವೇಶನ್ SC ಕೋಟಾದೊಳಗೆ ಗುಂಪು A ಮತ್ತು ಗುಂಪು B ಗೆ ತಲಾ 5.25% ಮತ್ತು ಗುಂಪು C ಗೆ 4.5% ಮೀಸಲಾತಿಯನ್ನು ನಿಗದಿಪಡಿಸಲಾಗಿದೆ. ಕರೆಕ್ಟು.
5.25 ಫಾರ್ ರೈಟ್, 5.25 ಫಾರ್ ಲೆಫ್ಟ್, ಮತ್ತೆ 4.5 ಏನಿದೆ ಅದು ಅದರ್ಸ್. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಟೋಟಲ್ ಬಂದು 15% ರಿಸರ್ವೇಶನ್ ಲೀಗಲ್ ಆಗಿದೆ. SC ಕೋಟಾವನ್ನು 17% ಇಂದ 15%ಗೆ ಇಳಿಸಲಾಗಿರುವುದು ಇಂದಿರಾ ಸಹಾನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ವಿಧಿಸಲಾದ 50% ಮಿತಿಗೆ ಸಂಬಂಧಿಸಿದೆ. ಹೌದು, ಈ ಒಂದು ಇಂದಿರಾ ಸಹಾನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಏನ್ ಹೇಳಿದ್ರು ಅದೇ ರೀತಿಯಲ್ಲೇ 50% ಏನಿತ್ತು ಕ್ಯಾಪ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಸರಿಯಾಗಿದೆ. ಪಂಜಾಬ್ ರಾಜ್ಯ ವರ್ಸಸ್ ದೇವೇಂದ್ರ ಸಿಂಗ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ SCಗಳ ಒಳ ಉಪಕರಣವನ್ನು ಅನುಮತಿಸಿರಲಿಲ್ಲ. ಇಲ್ಲ, ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಸೊ ಇಲ್ಲೇ ಅವ್ರು ಹೇಳುವಂಥದ್ದು, ಇಲ್ಲಿ ಅವ್ರು ಕೊಡ್ತಾರೆ, ಅಪ್ರೂವ್ ಮಾಡ್ತಾರೆ. ಸೊ ಅಲ್ಲಿಂದ ಎಲ್ಲಾನು ಶುರು ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ, ಅಲೋ ಮಾಡ್ತಾರೆ ಇಲ್ಲಿ. ಸೊ ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಕರ್ನಾಟಕ ಟು ಎಕ್ಸ್ಪ್ಯಾಂಡ್ ಡಿಜಿಟಲ್ ಲಾಕರ್ ಪ್ರಾಜೆಕ್ಟ್ ಫಾರ್ ರೂರಲ್ SC/ST ಪೀಪಲ್. ಏನಾಗಿದೆ ಅಂತಂದ್ರೆ, ಈಗ ವೆಲ್ಫೇರ್ ಸ್ಕೀಮ್ಸ್ಗಳು SC/ST ಕಮ್ಯುನಿಟಿಗೆ ರೀಚ್ ಆಗಬೇಕು ಅಂತಂದಾಗ ಅವರನ್ನ ಐಡೆಂಟಿಫೈ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅವ್ರನ್ನ ಯಾವ ರೀತಿ ಐಡೆಂಟಿಫೈ ಮಾಡ್ತೀವಿ, ಅವರಲ್ಲಿರುವಂತಹ ಸರ್ಟಿಫಿಕೇಟ್ಸ್ಗಳು. ಸೊ ಹಾಗಾಗಿ SC/ST ಕಮ್ಯುನಿಟಿನಲ್ಲಿ ಇರುವಂತಹ ಕೆಲವೊಂದು ಸರ್ಟಿಫಿಕೇಟ್ಸ್ಗಳು, ಫಾರ್ ಎಕ್ಸಾಂಪಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗ್ಬೋದು, ಅಥವಾ ಇನ್ಕಮ್ ಆಗ್ಬೋದು, ಅಥವಾ ಆಧಾರ್ ಆಗ್ಬೋದು, ಅಥವಾ BPL ಆಗ್ಬೋದು, ಅಥವಾ ಪ್ಯಾನ್ ಕಾರ್ಡ್ ಆಗ್ಬೋದು, ಅಥವಾ ಈ ಜಾಬ್ ಕಾರ್ಡ್ಗಳು ಬರ್ತಾವಲ್ಲ MG ನರೇಗಾದು ಅದಾಗ್ಬೋದು, ಆಯುಷ್ಮಾನ್ ಕಾರ್ಡ್ ಆಗ್ಬೋದು. ಈ ರೀತಿಯಲ್ಲಿ ಸಾಕಷ್ಟು ಡಾಕ್ಯುಮೆಂಟ್ಸ್ಗಳು, ಸುಮಾರು 13 ಡಾಕ್ಯುಮೆಂಟ್ಸ್ಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಡಿಜಿಟಲಿ ಪ್ರಿಸರ್ವ್ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು, ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಅದು ಈಸಿಯಾಗಿ ಆಕ್ಸೆಸ್ ಆಗಬೇಕು ಅನ್ನೋ ಉದ್ದೇಶದಿಂದ ಇದಕ್ಕೆ ಡಿಜಿಟಲ್ ಲಾಕರ್ ಫೆಸಿಲಿಟೀಸ್ ನ ಕೊಡ್ತಾ ಇದ್ದಾರೆ. ಫಸ್ಟ್ ಇವಾಗ ಏನ್ ಮಾಡಿದ್ದಾರೆ ಅಂತಂದ್ರೆ, ನಾರ್ತ್ ಕರ್ನಾಟಕ ರೀಜನ್ ಅಲ್ಲಿ ಎಸ್ಪೆಷಲಿ ರೂರಲ್ ಭಾಗದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಡೋರ್ ಟು ಡೋರ್ ಸರ್ವೆ ಮಾಡಿ ಅಲ್ಲಿ ಇವರೇ ಎಂಟ್ರಿ ಮಾಡ್ಕೊಡ್ತಾ ಇದ್ದಾರೆ. ಜೊತೆಗೆ ಅವ್ರಿಗೆ ಅವೇರ್ನೆಸ್ ಕೂಡ ಮೂಡಿಸ್ತಾ ಇದ್ದಾರೆ, ಯಾರಿಗೆ, SC/ST ಕಮ್ಯುನಿಟಿಗೆ. ಹಾಗಾಗಿ ಈ ಸ್ಕೀಮ್ ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಇಟ್ಟಿರೋ ಹೆಸರು ಬಂದು ನನ್ನ ಗುರುತು ಅಂತ ಈ ಸ್ಕೀಮ್ಗೆ ಹೆಸರಿಟ್ಟಿರುವಂತದ್ದು. ಈಗ ಸ್ಟಾರ್ಟ್ ಆಗ್ತಾ ಇದೆ, ನೋಡ್ಬೇಕು ಇದಕ್ಕೆ ಓವರ್ ಆಲ್ ಕರ್ನಾಟಕ ಕಂಪ್ಲೀಟ್ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು. ಉದ್ದೇಶ ನೆನಪಿಟ್ಕೊಳ್ಳಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಯಾವ ರೀತಿ ಬರುತ್ತೆ, ನನ್ನ ಗುರುತು ಯೋಜನೆಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದು ಡಿಜಿಟಲ್ ಲಾಕರ್ ಬಳಸಿಕೊಂಡು SC/ST ನಾಗರಿಕರಿಗೆ ಡಿಜಿಟಲ್ ಗುರುತು ಮತ್ತು ದಾಖಲೆಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಕರೆಕ್ಟ್. ಇದನ್ನು ನಗರ ಪ್ರದೇಶಗಳಲ್ಲಿ ಪ್ರಾರಂಭಿಸಲಾಗಿದೆ ಮತ್ತು ಗ್ರಾಮೀಣ ಪಂಚಾಯಿತಿಗಳನ್ನು ಹೊರಗಿಡಲಾಗಿದೆ. ಇಲ್ಲ, ಇದು ಶುರುವಾಗಿರುವಂತದ್ದು ಆಕ್ಚುಲಿ ರೂರಲ್ ಏರಿಯಾದಲ್ಲಿ ಸ್ಟಾರ್ಟ್ ಆಗಿರುವಂತದ್ದು. ಮತ್ತೆ ಇದರ ಒಂದು ಡಿಸ್ಕಷನ್ 2024-25 ಬಜೆಟ್ ಅಲ್ಲೇ ಆಗಿತ್ತು. ಇವ್ರೇನ್ ಪ್ಲಾನ್ ಮಾಡಿದ್ರು ಅಂತಂದ್ರೆ 2024-25 ಬಜೆಟ್ ಅಲ್ಲಿ ಒಂದು ವರ್ಷದಲ್ಲಿ ಅಟ್ಲೀಸ್ಟ್ 1,000 ಗ್ರಾಮ ಪಂಚಾಯತಿಗಳನ್ನ ಕವರ್ ಮಾಡಬೇಕು, ನನ್ನ ಗುರುತು ಒಂದು ಈ ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಂತ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದು ಆಧಾರ್, ಜಾತಿ ಪ್ರಮಾಣ ಪತ್ರ, ನರೇಗಾ ಜಾಬ್ ಕಾರ್ಡ್ ಮತ್ತು ಆಯುಷ್ಮಾನ್ ಭಾರತ್ ID ಸೇರಿದಂತೆ ಹಲವು ಸೇವೆಗಳಿಗೆ ಪ್ರವೇಶವನ್ನು ನೀಡುತ್ತದೆ ಅಂದ್ರೆ ಅವಕಾಶ ಕೊಡುತ್ತೆ ಅಂತ ಹೇಳ್ತಾರೆ. ಹೌದು, ಸುಮಾರು 13 ಸರ್ಟಿಫಿಕೇಟ್ಸ್ಗಳನ್ನ ಈಗ ಈ ರೀತಿಯಾಗಿ ಡಿಜಿಟಲ್ ಲಾಕರ್ಗೆ ಆಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಇದು ಸರಿಯಾಗಿದೆ. ಆನ್ಸರ್ ಬಂದು 1 ಮತ್ತು 3 ಮಾತ್ರ ಸರಿಯಾಗಿರುವಂತದ್ದು. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ನಿಮೋನಿಯಾ ಕಂಟಿನ್ಯೂಸ್ ಟು ಬಿ ದ ಅಮಾಂಗ್ ದ ಲೀಡಿಂಗ್ ಕಾಸ್ ಆಫ್ ಇನ್ಫ್ಯಾಂಟ್ ಡೆತ್ಸ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಬೇರೆ ಬೇರೆ, ಫಾರ್ ಎಕ್ಸಾಂಪಲ್ ಡಯೇರಿಯಾ ಎಲ್ಲ ಇತ್ತು, ಡಯೇರಿಯಾದಿಂದ ಮಕ್ಕಳುಗಳು ಸಾವಾಗ್ತಾ ಇತ್ತು. ಈಗ ಏನಂತಂದ್ರೆ ಅದೆಲ್ಲ ಕಡಿಮೆ ಆಗ್ತಾ ಬಂದಿದೆ, ಡಯೇರಿಯಾ ಇಶ್ಯೂಸ್ ಎಲ್ಲ ಕಡಿಮೆ ಆಗ್ತಾ ಬಂದಿದೆ. ಬಟ್ ಈಗ ಕರೆಂಟ್ ಟ್ರೆಂಡ್ ಹೇಗಿದೆ ಅಂತಂದ್ರೆ, ನಿಮೋನಿಯಾದಿಂದ ಏನಾಗ್ತಾ ಇದೆ ಅಂತಂದ್ರೆ ನವಜಾತ ಶಿಶುಗಳು ಅಥವಾ ನಿಯೋನಾಟಲ್ ಡೆತ್ ಅಂತ ಏನ್ ಹೇಳ್ತೀವಿ ಅದು ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನ ಹೇಳ್ತಿರೋಂಥದ್ದು ಯಾರು, ಎಕನಾಮಿಕ್ ಸರ್ವೆ ಹೇಳ್ತಾ ಇರೋಂಥದ್ದು. ಇದಕ್ಕೊಂದಷ್ಟು ಇನಿಷಿಯೇಟಿವ್ಸ್ ತಗೋಬೇಕು ಅಂತ ಹೇಳ್ತಾ ಇರೋಂಥದ್ದು. ಈಗ ನಿಮೋನಿಯಾ ಅಂತಂದ್ರೆ ಅದನ್ನ ಲಂಗ್ ಇನ್ಫೆಕ್ಷನ್, ಇದೊಂದು ಲಂಗ್ ಇನ್ಫೆಕ್ಷನ್ ಆಗುತ್ತೆ ಸಾಕಷ್ಟು ಕಾರಣಗಳಿಂದ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಬಹುದು, ಬ್ಯಾಕ್ಟೀರಿಯಾ ಆಗ್ಬೋದು, ವೈರಸ್ ಆಗ್ಬೋದು, ಫಂಗೈ ಆಗ್ಬೋದು, ಹೀಗೆ ಸಾಕಷ್ಟು ಕಾರಣಗಳಿಂದ ಈ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಯೂಶಲಿ ಏನಂತಂದ್ರೆ ಮಕ್ಕಳುಗಳು, 2 ವರ್ಷದಿಂದ ಕೆಳಗಿನ ಮಕ್ಕಳುಗಳು, ವಯಸ್ಸಾದವರು, ಮತ್ತೆ ಯಾರಿಗೆ ಒಂದು ಇಮ್ಯುನಿಟಿ ಕಾಂಪ್ರಮೈಸ್ ಆಗಿರ್ತಾರಲ್ಲ, ಸೊ ಅವರಲ್ಲಿ ಜಾಸ್ತಿ ಕಾಣುವಂಥದ್ದಾಗಿರುತ್ತೆ. ಇಮ್ಯುನಿಟಿ ಯಾರಲ್ಲಿ ಕಾಂಪ್ರಮೈಸ್ ಆಗಿರುತ್ತೆ, ಸೊ ಅವುಗಳಲ್ಲಿ ಇದು ನಿಮೋನಿಯಾ ತುಂಬಾ ಸಿವಿಯರ್ ಆಗ್ತಾ ಹೋಗುತ್ತೆ. ಸಾಕಷ್ಟು, ಫಾರ್ ಎಕ್ಸಾಂಪಲ್ ವ್ಯಾಕ್ಸಿನೇಷನ್ ಇಂದ ಆಗ್ಬೋದು, ಅಥವಾ ಅರ್ಲಿ ಡಯಾಗ್ನೋಸಿಸ್ ಆಗ್ಬೋದು, ಬ್ರೆಸ್ಟ್ ಫೀಡಿಂಗ್ ಇಮ್ಯುನಿಟಿನ ಜಾಸ್ತಿ ಮಾಡೋದಕ್ಕಾಗ್ಬೋದು, ಆಂಟಿನೆಟಲ್ ಕೇರ್ ಇಂದ ಇದನ್ನ ಬಗೆಹರಿಸಬಹುದು. ಬಟ್ ಆದ್ರೆ ಈಗ ಇದು ಲೀಡಿಂಗ್ ಕಾಸ್ ಆಗಿರುವಂಥದ್ದು. ಇಫ್ ಇನ್ ಕೇಸ್ ಏನಾದ್ರು ನಿಮೋನಿಯಾ ಬಂತು ಅಂತಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಕೆಮ್ಮು ಆಗುವಂಥದ್ದು, ಕಫ ಆಗುವಂಥದ್ದು, ಮತ್ತೆ ಫೀವರ್ ಕಂಡೀಷನ್ ಆಗುವಂಥದ್ದು ಆಗ್ಬೋದು, ಸ್ವೆಟ್ಟಿಂಗು, ಮತ್ತೆ ಚೆಸ್ಟ್ ಪೇನ್ ಬರುವಂಥದ್ದು, ಈ ರೀತಿಯಾಗಿ ಸಾಕಷ್ಟು ಸಿಂಪ್ಟಮ್ಸ್ ಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ನೆನ್ಪಿಟ್ಕೋಬೇಕಾಗೋದು ಈಗ ಬಂದು ಮೇನ್ ರೀಸನ್ ಬಂದು ಈ ಒಂದು ನಿಮೋನಿಯಾ ಆಗಿದೆ. ಅದರಲ್ಲೂ 18 ದಿನಗಳ ಒಳಗಡೆ ಸಾವು ತುಂಬಾ ಆಗ್ತಾ ಇದೆ. 28 ದಿನಗಳಲ್ಲಿ ಈಗ ಈ ಮಕ್ಕಳುಗಳ ನವಜಾತ ಶಿಶುಗಳ ಸಾವು ಜಾಸ್ತಿ ಆಗ್ತಾ ಇದೆ ಅಂತ ರಿಪೋರ್ಟ್ ಆಗಿದೆ. ಸೊ ಪ್ರಶ್ನೆ ಯಾವ ರೀತಿ ಬರುತ್ತೆ, ಕರ್ನಾಟಕದ ಶಿಶು ಮರಣಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ನಿಮೋನಿಯಾ ಶಿಶು ಮರಣಕ್ಕೆ ಪ್ರಮುಖ ಕಾರಣವಾಗಿದೆ, ಕರೆಕ್ಟ್. ಅತಿಸಾರ ಶಿಶು ಮರಣಕ್ಕೆ ಪ್ರಮುಖ ಕಾರಣವಾಗಿದೆ. ಇಲ್ಲ, ಆಕ್ಚುಲಿ ಡಯೇರಿಯಾ ಕಡಿಮೆ ಆಗಿದೆ, ಒಂದು 2% ಏನೋ ಆಗಿದೆ ಅಷ್ಟೇ. ಸೊ ತುಂಬಾ ಕಡಿಮೆ ಆಗಿದೆ, ಇದು ತಪ್ಪಾಗುತ್ತೆ. ನವಜಾತ ಶಿಶುಗಳ ಸೋಂಕುಗಳು ಶಿಶು ಮರಣಕ್ಕೆ ಕಾರಣವಾಗಿವೆ, ಹೌದು. ಹೆಚ್ಚಿನ ಶಿಶು ಮರಣಗಳು 1 ವರ್ಷದ ವಯಸ್ಸಿನ ನಂತರ ಸಂಭವಿಸುತ್ತವೆ. ಇಲ್ಲ, 1 ವರ್ಷದ ವಯಸ್ಸಿನ ನಂತರ ಸಂಭವಿಸ್ತಾ ಇಲ್ಲ, ಬದಲಿಗೆ
ಆ ಹುಟ್ಟದಾಗಿಂದ 28 ದಿನಗಳ ಒಳಗಡೆ ನಿಯೋನಾಟಲ್ ಡೆತ್ ಅಂತ ಹೇಳ್ತೀವಲ್ಲ, ಸೊ 28 ದಿನಗಳ ಒಳಗಡೆನೆ ಸಾವು ಜಾಸ್ತಿ ಆಗ್ತಾ ಇರುವಂತದ್ದು. ಸೊ ಹಾಗಾಗಿ ಅದನ್ನ ಹೇಳ್ತಾ ಇರೋದು ಎಕನಾಮಿಕ್ ಸರ್ವೆ. ಎಕನಾಮಿಕ್ ಸರ್ವೆ ಏನ್ ಹೇಳುತ್ತೋ ಅದನ್ನ ತಗೋಬೇಕಾಗತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತೆ 3 ಮಾತ್ರ ಸರಿಯಾಗಿರುವಂತದ್ದು. ಸೊ ಇಷ್ಟು ಆರ್ಟಿಕಲ್ಗಳ ಜೊತೆ ಈ ಒಂದು ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದಷ್ಟು ಆರ್ಟಿಕಲ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.